ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡ್ತಾ ಹೊಸ ವರ್ಷದಲ್ಲಿ 2ನೇ ಮಾಸ ಆರಂಭವಾಗ್ತಾ ಇದೆ. ಅದರಲ್ಲಿಯೂ ಕೂಡ ಅತಿ ಪವಿತ್ರವಾಗಿರುವಂತಹ ಶ್ರೀ ಪರಮೇಶ್ವರನಿಗೆ ಇಷ್ಟವಾಗಿರುವಂತಹ ಮಾಘ ಮಾಸ ಅನ್ನೋದು ಕೂಡ ಆರಂಭವಾಗ್ತಾ ಇದೆ. ಈ ಫೆಬ್ರವರಿ ಮಾಸದಲ್ಲಿ 12 ರಾಶಿಗಳಿಗೆ ಯಾವ ರೀತಿ ಅನುಕೂಲವಿರುತ್ತೆ ಎನ್ನುವಂತಹ ವಿಷಯಗಳನ್ನು ಕುರಿತು ತಿಳ್ಕೊಳ್ಳೋಕೆ ಮುಂಚೆ ಈ ಮಾಘ ಮಾಸ ನಿಯಮಗಳನ್ನು, ಮಾಘ ಮಾಸ ಸ್ನಾನವನ್ನು, ನದೀ ದಡಗಳಲ್ಲಿ ಪವಿತ್ರ ನದೀ ದಡಗಳ ಸ್ನಾನವನ್ನು ಮಾಡುವುದರಿಂದ ಮಾಘ ಮಾಸ ಅತ್ಯದ್ಭುತವಾಗಿರುವಂತಹ ಫಲಗಳನ್ನು ಕೊಡುತ್ತೆ. ಅದೇ ರೀತಿ ಜನವರಿ 25ರಂದು ರಥಸಪ್ತಮಿ, ಆ ಸೂರ್ಯನಾರಾಯಣನ ಪ್ರತ್ಯಕ್ಷ ದೈವ ಸೂರ್ಯನಾರಾಯಣನ ಅನುಗ್ರಹ ಸಿಗಬೇಕು, ಅವರ ಆಶೀರ್ವಾದ ಪಡೆಯಬೇಕು ಅಂದರೆ ಆ ದಿನ ನೀವು ನಿಯಮನಿಷ್ಠೆಗಳಿಂದ ಸೂರ್ಯನಾರಾಯಣನ ಆರಾಧನೆ ಮಾಡುವುದರಿಂದ, ಅದೇ ರೀತಿ ಫೆಬ್ರವರಿ ಮಾಸದಲ್ಲಿ ಮುಖ್ಯವಾಗಿ ಬರಲಿರುವಂತಹ ಮಹಾಶಿವರಾತ್ರಿಯಂದು ಪರಮೇಶ್ವರನ ಆಶೀರ್ವಾದ ಪಡೆಯಲಿ ಅಂತ ಫೆಬ್ರವರಿ ಮಾಸದಲ್ಲಿ ಈ 12 ರಾಶಿಗಳಿಗೆ, ಮುಖ್ಯವಾಗಿ ಮೇಷಾದಿ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರುವಂತಹ ಮೇಷರಾಶಿಯವರಿಗೆ ಈ ಫೆಬ್ರವರಿ ಮಾಸ ಯಾವ ರೀತಿ ಅನುಕೂಲವಿರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ಗಮನಿಸುವುದಾದರೆ, ಮುಖ್ಯವಾಗಿ ದೀರ್ಘಕಾಲ ಸಂಚಾರ ಗ್ರಹಗಳ ಸ್ಥಾನವು ನಾವು ಒಮ್ಮೆ ನೋಡುವುದಾದರೆ, ಈಗ ದೇವಗುರು ಬೃಹಸ್ಪತಿ ಮಿಥುನ ರಾಶಿಯಲ್ಲಿಯೂ, ಶನಿ ಪರಮಾತ್ಮರು ಮೀನರಾಶಿಯಲ್ಲಿಯೂ, ಕೇತು ಗ್ರಹವು ಸಿಂಹರಾಶಿಯಲ್ಲಿಯೂ, ಆದರೆ ಕುಂಭರಾಶಿಯಲ್ಲಿ ಒಂದು ವಿಚಿತ್ರ ಪವಾಡ ನಡೀತಾ ಇದೆ. ಏಕೆಂದರೆ ಪ್ರಮುಖವಾಗಿರುವಂತಹ ರಾಹು ಆಲ್ರೆಡಿ ಕುಂಭರಾಶಿಯಲ್ಲಿದ್ದಾರೆ. ಆದರೆ ಫೆಬ್ರವರಿಯಲ್ಲಿ ಒಂದೊಂದು ಅಂದರೆ ದಿನಗಳು ಕಳೀತಾ ಒಂದೊಂದು ಗ್ರಹವೂ ಕೂಡ ಕುಂಭರಾಶಿಯಲ್ಲಿ ಸೇರುತ್ತಾ ಒಂದು ಪಂಚಗ್ರಹ ಕೂಟ ಅನ್ನೋದು ನಿರ್ಮಾಣ ಮಾಡ್ತಾ ಇದೆ ಕುಂಭರಾಶಿಯಲ್ಲಿ. ಆ ಪಂಚಗ್ರಹ ಕೂಟ ಯಾವ ರೀತಿ ಇರುತ್ತೆ ಅಂದರೆ, ಈ ಅಪರೂಪವಾಗಿರುವಂತಹ ವಿಶಿಷ್ಟವಾಗಿರುವಂತಹ ಈ ಗ್ರಹಕೂಟ 5 ಗ್ರಹಗಳು ಒಂದೇ ರಾಶಿಯಲ್ಲಿ ನೋಡುವುದಾದರೆ ವಾತಾವರಣದಲ್ಲಾಗಿರಬಹುದು ಅಥವಾ ರಾಜಕೀಯ ಕ್ಷೇತ್ರಗಳಲ್ಲಾಗಿರಬಹುದು ಸಾಕಷ್ಟು ಕೆಲವೊಂದು ಅನುಕೂಲ ಪ್ರತಿಕೂಲ ಫಲಗಳನ್ನು ಕೂಡ ನಾವು ಕಾಣಬಹುದು. ಯಾಕಂದರೆ ಇಲ್ಲಿ ರಾಹು ಆಲ್ರೆಡಿ ರಾಶಿಯಲ್ಲೇ ಇದ್ದಾರೆ. ಅವರ ಜೊತೆಗೆ ಮುಖ್ಯವಾಗಿ 3ನೇ ತೇದಿಯಿಂದ ಬುಧ ಗ್ರಹವು ಕುಂಭರಾಶಿಗೆ, 6ನೇ ತಾರೀಕಿಂದ ಈ ಶುಕ್ರ ಗ್ರಹವು, 13ರಿಂದ ನೋಡೋದಾದರೆ ರವಿ ಗ್ರಹವು, 23ನೇ ತಾರೀಕಿನಲ್ಲಿ ಕುಜಗ್ರಹವು, ಈ ರೀತಿ ಒಂದೊಂದೇ ರಾಶಿ ಕುಂಭರಾಶಿಯಲ್ಲಿ ಬರುತ್ತೆ. ಇಲ್ಲಿ ಕುಂಭರಾಶಿಯಲ್ಲಿ ಪಂಚಗ್ರಹ ಕೂಟ, 5 ಪ್ರಧಾನ ಗ್ರಹಗಳು ಗ್ರಹಕೂಟ ನಿರ್ಮಾಣ ಮಾಡುತ್ತೆ. ಅದರಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ, ಮುಖ್ಯವಾಗಿ ತುಂಬ ಅನುಕೂಲವಾಗಿರುವಂತಹ ಫಲಗಳನ್ನು ನೋಡುವಂತಹ ಮಾಸ ಮೇಷರಾಶಿಯವರಿಗೆ ಆಗಿರುತ್ತೆ. ಅಂದರೆ ಇಂದಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಕೆಲವೊಂದು ವಿಷಯಗಳಲ್ಲಿ ಸಾಡೆ ಸಾತಿನ ಸಮಸ್ಯೆಯಿಂದ, ಈ ಕೆಲವೊಂದು ಸಾಡೆ ಸಾತಿನ ಸಮಸ್ಯೆ ಇರೋದರಿಂದ ಒಂದೊಂದು ಸಂದರ್ಭಗಳಲ್ಲಿ ಒಂದೊಂದು ರೀತಿಯ ಮನಸ್ಥಿತಿ, ಒಂದು ಸಮಯದಲ್ಲಿ ಪೂರ್ತಿ ಎಕ್ಸ್ಟ್ರೀಮ್ಲಿ ಎನರ್ಜೆಟಿಕ್ ಆಗಿ ಇರ್ತಿರ್ತೀರ, ಆದರೆ ಮತ್ತೊಂದೇ ಸಂದರ್ಭಗಳಲ್ಲಿ ಏನೋ ಕಳ್ಕೊಂಡಿದ್ದೀರ, ಏನೋ ಅಂದರೆ ಶಕ್ತಿ ಇಲ್ಲ, ನಿಶಕ್ತಿಯಿಂದ ಬಳಲ್ತಾ ಎದ್ದು ಹೊರಗಡೆ ಹೋಗೋದಕ್ಕೂ ಕೂಡ ಒಂದು ರೀತಿ ಸುಸ್ತು ಅನ್ನೋದನ್ನು ಕಾಣ್ತಾ ಇರ್ತಾರೆ. ಈ ರೀತಿ 2 ಡಿಫ್ರೆಂಟ್ ಟೈಪ್ ಆಫ್ ಡೈಮೆನ್ಷನ್ ಇರುವಂತಹ ಪರಿಸ್ಥಿತಿಗಳನ್ನು ನೋಡುವಂತಹ ಸಂದರ್ಭ ಈಗ ಇರುತ್ತೆ. ಏನೋ ಮಾಡಬೇಕು ವಾಮಾಚಾರಕ್ಕೆ ಅನ್ನೋ ರೀತಿ, ಕಾಟಾಚಾರಕ್ಕೆ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಕೆಲಸಗಳು ಪೂರ್ತಿ ಮಾಡ್ತಾ ಇರ್ತೀರ. ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ತುಂಬ ಒತ್ತಡದಿಂದ ಕೂಡಿರುವಂತಹ ವಾತಾವರಣ ಇರುತ್ತೆ. ಇನ್ನು ಹಣಕಾಸಿನ ವಿಷಯಗಳಲ್ಲಿ ಬರ್ತಾ ಇದೆ ಆದಾಯ ಅನ್ನೋಷ್ಟೊತ್ತಿಗೆ ಮತ್ತೆ ಅದೇ ನೀರಿನ ಥರ ಖರ್ಚು ಮಾಡುವಂತಹ ಸಂದರ್ಭಗಳು, ಅದೇ ರೀತಿಯಲ್ಲಿ ಬರ್ತಾ ಇರುವಂತಹ ಖರ್ಚುಗಳಾಗಿರಬಹುದು. ಈ ರೀತಿ ಮೇಷರಾಶಿಯವರಿಗೆ ಈ ಪರ್ಯಾಯ ಸಂದರ್ಭಗಳು, ಈ ರೀತಿ ಕೆಲವೊಂದು ಪ್ರತಿಕೂಲ ವಿಷಯಗಳು ಬರ್ತಾ ಇದೆ. ಅದರ ಜೊತೆಗೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಒಂದು 3 ದಿನ ಚೆನ್ನಾಗಿದ್ದರೆ 4 ದಿನ ಕ್ಲಾಶಸ್ ಆಗೋದು, ಈ ರೀತಿ ವಿಷಯಗಳಿರುವಂತಹ ಸಂದರ್ಭಗಳಲ್ಲಿ
ಮುಖ್ಯವಾಗಿ ಫೆಬ್ರವರಿ ಮಾಸದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಕೂಡ 23ನೇ ತಾರೀಕು ರಾಷ್ಟ್ರಾಧಿಪತಿ ಆಗಿರುವಂತಹ ಕುಜ ಮಹಾಶಯ ಧನಸ್ಥಾನವನ್ನು ವೀಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಫೆಬ್ರವರಿಯಲ್ಲಿ ಆದಾಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಹಣಕಾಸಿನ ವಿಷಯಗಳಲ್ಲಿ ಅನುಕೂಲತೆ ಅನ್ನೋದು ಇರುತ್ತೆ. ನೀವು ಯೋಚನೆ ಮಾಡುವಂತಹ ವಿಧಾನ, ನೀವು ನಿರ್ಧಾರಗಳು ತಗೊಳ್ಳುವಂತಹ ವಿಧಾನ ತುಂಬ ಚೆನ್ನಾಗಿರುತ್ತೆ. ಈ ಮಾಸದಲ್ಲಿ ಕೆಲವೊಂದು ಆಕಸ್ಮಿಕ ಪ್ರಯಾಣಗಳು, ಅಂದರೆ ದೂರ ಪ್ರಾಂತ ಅಲ್ಲ, ಶಾರ್ಟ್ ಜರ್ನೀಸ್ ಅನ್ನೋದು ಜಾಸ್ತಿ ಇರುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಕಮ್ಯುನಿಕೇಷನ್ ಎಕ್ಸಲೆಂಟ್ ಆಗಿರುತ್ತೆ. ನಿಮ್ಮ ಮೇಲಧಿಕಾರಿಗಳ ಜೊತೆ, ನಿಮ್ಮ ಸೋದರರ ಜೊತೆ ಮಾತಾಡುವಂತಹ ಸಂದರ್ಭಗಳಲ್ಲಿ ಅಥವಾ ಕೆಲವೊಂದು ಮುಖ್ಯವಾಗಿರುವಂತಹ ವಿಷಯಗಳಲ್ಲಿ ಅವರು ನೀಡುವಂತಹ ಸಹಕಾರವಾಗಿರಬಹುದು, ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನಿಮ್ಮ ತಾಯಿಯ ಆರೋಗ್ಯವೂ ಕೂಡ ಅದ್ಭುತವಾಗಿರುತ್ತೆ. ಅವರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು. ಮುಖ್ಯವಾಗಿ ಈಗ ಮೇಷರಾಶಿಯವರು, ಈ ಸ್ತ್ರೀಯರು ಇನ್ ಕೇಸ್ ಏನಾದರೂ ಅಥವಾ ಪುರುಷರು ನಿಮ್ಮ ಸಂತಾನಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಒಂದು ತೇದಿಯನ್ನು, ಒಂದು ದಿನಾಂಕವನ್ನು ನಿಗದಿ ಮಾಡಿದರೆ, ಸಾಧ್ಯವಾಗಿರೋವರೆಗೂ ಕೇತು ಪಂಚಮ ಸ್ಥಾನದಲ್ಲಿರುವುದರಿಂದ ಏನಾಗ್ತಾ ಇರುತ್ತೆ ಅಂದರೆ, ಮುಖ್ಯವಾಗಿ ಹೆಣ್ಣು ಮಗು ಸಂತಾನ, ಲಕ್ಷ್ಮಿಯ ರೂಪದಲ್ಲಿ ಹೆಣ್ಣು ಮಗು ಸಂತಾನವನ್ನು ಪಡೆಯುವಂತಹ ಸಾಧ್ಯತೆ, ಈ ಶಿಶು ಲಕ್ಷ್ಮೀ ರೂಪದಲ್ಲಿ ನಿಮ್ಮ ಮನೆಗೆ ಆಗಮನ ಆಗುವಂತಹ ಸಾಧ್ಯತೆ, ಸ್ತ್ರೀ ಜನನ, ಹೆಣ್ಣು ಮಗುವಿನ ಸಂತಾನಕ್ಕೆ ಅನುಕೂಲವಾಗಿರುತ್ತೆ ಫೆಬ್ರವರಿಯಲ್ಲಿ. ಇನ್ನು ಆರಂಭದಲ್ಲಿ ಇನ್ ಕೇಸ್ ನೀವೇನಾದರೂ ನಿಮ್ಮ ಅನುಭವ ಅಥವಾ ಇಂದಿನ ದಿನಗಳಿಂದ ಸ್ಟಾಕ್ ಮಾರ್ಕೆಟು, ಟ್ರೇಡು, ಶೇರ್ ಮಾರ್ಕೆಟು ಇತ್ಯಾದಿಗಳು ಮಾಡ್ತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ನಷ್ಟಗಳ ನೋಡುವಂತಹ ಸಾಧ್ಯತೆಯೂ ಇರುತ್ತೆ. ಆದ್ರೂ ಕೂಡ 3ನೇ ತಾರೀಕು ಮೇಲೆ ಒಂದೊಂದು ಗ್ರಹ ಕೂಡ ಪಂಚಮ ಸ್ಥಾನಕ್ಕೆ ಬರ್ತಾ ಇರುವಂತಹ ಕಾರಣದಿಂದ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. ನಿಮಗಾಗುವಂತಹ ಸಂತಾನ ಸಂಪೂರ್ಣ ಆರೋಗ್ಯವಾಗಿರುವಂತಹ, ಹೆಣ್ಣು ಗಂಡು ಅದೆಲ್ಲ ಹೋಯಿತು ಆ ದಿನಗಳು, ಬಟ್ ಆರೋಗ್ಯವಾಗಿರುವಂತಹ ಸಂತಾನವನ್ನು ಪಡೆಯುವಂತಹ ಯೋಗ ಅನ್ನೋದು ಮೇಷರಾಶಿಯವರು ನಿರೀಕ್ಷೆ ಮಾಡಬಹುದು. ಇಲ್ಲಿ ರಾಶಿ ಪ್ರಕಾರ ರಾಶ್ಯಾಧಿಪತಿ ಕುಜ, ಅಗ್ನಿತತ್ವ ರಾಶಿ, ಸ್ವಲ್ಪ ಬೆಂಕಿಯಿಂದ ತುಂಬಿರುವಂತಹ, ಅಗ್ರೆಸಿವ್ ತುಂಬಿರುವಂತಹ ರಾಶಿಯಾಧಿಪತಿ ಮೇಷರಾಶಿಗೆ ಇರ್ತಾರೆ. ಅಂದರೆ ಪರ್ಟಿಕ್ಯುಲರಾಗಿ ಈ ಮಾಸದಲ್ಲಿ ಒಂದು ಡಿಸಿಪ್ಲೈನ್ಡ್ ಲೈಫ್ ಸ್ಟೈಲ್ನ, ಒಂದು ಕ್ರಮಶಿಕ್ಷಣಯುತ ಜೀವನವನ್ನು, ಮಾತಿನದಲ್ಲಿ ಸೌಮ್ಯವನ್ನು ನೀವು ಏನಾದರೂ ಅಳವಡಿಸ್ಕೊಂಡು ನಿಮ್ಮ ಕಮ್ಯುನಿಕೇಷನ್ ಆಗಿರ್ಬೋದು, ಕೆಲವೊಂದು ವಿಷಯಗಳನ್ನು ಸಕ್ಸಸ್ ಮಾಡಲಿಕ್ಕೆ ನೀವು ಮಾಡುವಂತಹ ಪ್ರಯತ್ನಗಳಾಗಿರಬಹುದು, ಒಂದು ಪ್ರಾಪರ್ ಡೈರೆಕ್ಷನ್ಸಲ್ಲಿ, ಒಂದು ಪ್ರಾಪರ್ ವೇಯಲ್ಲಿ ಥಿಂಕ್ ಮಾಡಿ ಒಂದು ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸ್ಟ್ರಾಟಜಿ ಮುಖಾಂತರ ಮಾಡಿದ್ರೆ ಈ ಮಾಸ ಅದ್ಭುತವಾಗಿರುತ್ತೆ. ಹೊಸ ಕಾರ್ಯಕ್ರಮಗಳು, ಹೊಸ ಪ್ರಯತ್ನಗಳು ಆರಂಭ ಮಾಡೋದಕ್ಕೆ, ಅದರಲ್ಲಿ ಆರಂಭದಲ್ಲಿಯೇ ಕೂಡ ಸಾಕಷ್ಟು ವಿಷಯಗಳು ಅನುಕೂಲವಾಗುವುದಕ್ಕೆ ಈ ಫೆಬ್ರವರಿ ಮಾಸ ಅನುಕೂಲವೇ ಇರುತ್ತೆ. ಇನ್ನು ಹೊರಗಡೆ ಈ ಸೋಷಿಯಲ್ ಲೈಫ್, ಸಾಮಾಜಿಕ ಜೀವನ ವಿಧಾನದಲ್ಲಿ ಒಳ್ಳೆಯ ಹೆಸರು, ಗೌರವವನ್ನು ಪಡೆಯುವಂತಹ ಸಂದರ್ಭ ಅಂತ ಹೇಳಬಹುದು. ಇನ್ನು ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಬಿಡುವಿರದೆ ತುಂಬ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಗಳನ್ನು ಕೂಡ ನಿಮ್ಮ ಮೇಲೆ ಹಾಕೋದ್ರಿಂದ ತುಂಬ ಒಂದು ರೀತಿ ಹೆವಿ ಈ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್, ಈ ಪ್ರೊಫೆಷ್ನಲ್ ಲೈಫ್ ಸ್ಟೈಲ್, ಅದನ್ನೇ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದ್ರಲ್ಲಿ ಸ್ವಲ್ಪ ಎಡವಬಹುದು. ನೀವು ಪಡ್ತಾ ಇರುವಂತಹ ಕಷ್ಟ, ಏನು ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರೋ ಅದನ್ನು ಕಂಟಿನ್ಯೂ ಮಾಡಿ. ಯಾಕಂದರೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಯಾರೂ ನನ್ನ ಕಷ್ಟವನ್ನು ಗುರುತಿಸ್ತಾ ಇಲ್ಲ, ಯಾರೂ ರಿಕಗ್ನೈಜೇಷನ್ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ನಿರಾಶಕ್ಕೆ ಒಳಗಾಗಬೇಡಿ. ನಿಮ್ಮ ಆಲ್ರೆಡಿ ನಿಮ್ಮ ಮೇಲೆ ಒಂದು ಮಾನಿಟ್ರಿಂಗ್ ಅನ್ನೋದು ಇರುತ್ತೆ. ಸೊ ನಿಮ್ಮ ಕಷ್ಟಕ್ಕೆ ತಕ್ಕ ಫಲಗಳನ್ನು, ನಿಮ್ಮ ಪ್ರತಿಭೆಗೆ ತಕ್ಕ ಫಲಗಳನ್ನು ನೀವು ಮೇ ಅಥವಾ ಜೂನ್ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸಂಸ್ಥೆಯ ಮುಖಾಂತರ ನಿಮಗೆ ಸಿಗಬೇಕಾಗಿರುವಂತಹ ಬೆನಿಫಿಟ್ಸ್ ಆಗಿರ್ಬೋದು, ಅಲವೆನ್ಸ್ ಆಗಿರ್ಬೋದು, ಅಥವಾ ಇನ್ಕ್ರಿಮೆಂಟ್ಸ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು ಕಾದಿರುತ್ತೆ. ಸೊ ಈ ಸಂದರ್ಭದಲ್ಲಿ ಜಸ್ಟ್ ನೀವೆಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾಯಿದ್ದೀರಾ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ, ಎಷ್ಟು ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪೂರ್ತಿಯಾಗಿ ಯುಟಿಲೈಸ್ ಮಾಡ್ಕೊಳ್ತೀರಾ ಅನ್ನುವಂತಹ ವಿಷಯಗಳ ಮೇಲೆ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಕುಜ ಡಾಮಿನೇಟಿಂಗ್ ಅಲ್ವಾ,
ಸೊ ಅಗ್ರೆಸಿವ್ನೆಸ್ ಅಂದರೆ ನಿಮ್ಮ ಮೇಲಧಿಕಾರಿಗಳ ಮುಖಾಂತರ ಮಾತಾಡುವಾಗ ಕಾನ್ಫಿಡೆನ್ಸ್ ಇರಲಿ, ಬಟ್ ಓವರ್ ಕಾನ್ಫಿಡೆನ್ಸಿಂದ ಅಗ್ರೆಸಿವ್ನೆಸ್ ಆಗಿ ಮಾತಾಡೋದು, ಅವ್ರ ಈಗೋ ಹಟ್ಟಾಗುವ ರೀತಿಯಲ್ಲಿ ಮಾತಾಡೋದು ಬೇಡ. ಸ್ವಲ್ಪ ಸಾಫ್ಟಾಗಿ, ಸ್ವಲ್ಪ ನಿಮ್ಮ ಕೆಲಸಗಳಾಗೋವರೆಗೂ ನೀವು ಒಂದು ಒಳ್ಳೆಯ ರೀತಿಯ ಅದ್ಭುತವಾಗಿರುವಂತಹ ವಿಷಯಗಳನ್ನು ಪಡ್ಕೊಳ್ಳೋದಕ್ಕೆ ಸ್ವಲ್ಪ ಸೌಮ್ಯವಾಗಿ ಮಾತಾಡಬೇಕಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇನ್ನು ಉದ್ಯೋಗ ಬದಲಾವಣೆ ಅಥವಾ ಬೇರೆ ಉದ್ಯೋಗಗಳಿಗೆ ಏನಾದರೂ ಪ್ರಯತ್ನ ಮಾಡೋಣ ಅನ್ನುವಂತಹ ವಿಷಯಗಳು ತಾತ್ಕಾಲಿಕವಾಗಿ ಈ ಸಂದರ್ಭದಲ್ಲಿ ಈ ರೀತಿ ಮೇಜರ್ ಡೆಸಿಷನ್ಸ್ನ ತಗೊಳ್ಳೋಕ್ಕೆ ಹೋಗಬೇಡಿ. ಅದೇ ಮುಂಚೆ ಹೇಳ್ದಂಗೆ ನಿಮಗೆ ಮೇ, ಜೂನ್ ಇತ್ಯಾದಿ ಈ ವಿಷಯಗಳಷ್ಟೊತ್ತಿಗೆ ನಿಮ್ಮ ಕಷ್ಟಕ್ಕೆ ತಕ್ಕ ಫಲವನ್ನು ಪಡೆಯುವಂತಹ ಸಮಯ ಬರುತ್ತೆ. ಆದ್ದರಿಂದ ಭಾವೋದ್ವೇಗಕ್ಕೆ, ಎಮೋಷ್ನಲಲ್ಲಿ, ಕ್ಷಣಿಕಾವೇಶದಲ್ಲಿ ಮುಖ್ಯವಾಗಿ ಉದ್ಯೋಗ ಬದಲಾವಣೆ ಬಗ್ಗೆ ಮೇಜರ್ ಡೆಸಿಷನ್ಸ್ನ ತಗೊಳ್ಳೋಕ್ಕೆ ಹೋಗಬೇಡಿ. ಅದರಲ್ಲಿಯೂ ಇನ್ ಕೇಸ್ ತಗೋಬೇಕು ಅಂದರೆ ನಿಮ್ಮ ಪರ್ಸ್ನಲ್ ಚಾರ್ಟ್ನ ಒಮ್ಮೆ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಆಗಿರ್ಬೋದು, ಅಥವಾ ಕರ್ಮಸ್ಥಾನದಲ್ಲಿ ಯಾವ ಗ್ರಹಗಳಿದೆ, ಎಷ್ಟರ ಮಟ್ಟಿಗೆ ನಿಮಗೆ ಅನುಕೂಲತೆ ಇದೆ ಅನ್ನುವಂತಹ ವಿಷಯಗಳನ್ನು ನೋಡಿಕೊಂಡು, ಅಂದರೆ ನಿಮ್ಮ ಪರ್ಸ್ನಲ್ ಚಾರ್ಟ್ ಒಂದು ಸರಿ ಒಬ್ಬ ಅನುಭವಜ್ಞವಾಗಿರುವಂತಹ ಜ್ಯೋತಿಷ್ಯರ ಸಮ್ಮುಖದಲ್ಲಿ ಒಂದು ಅನಾಲಿಸಿಸ್ ಮಾಡಿಸ್ಕೊಂಡು ಮೇಜರ್ ಡೆಸಿಷನ್ಸ್ನ ತಗೊಳ್ಳೇಬೇಕು ಅನ್ನೋ ಸಂದರ್ಭದಲ್ಲಿ ಮಾಡಿಕೊಳ್ಳಿ. ಮುಖ್ಯವಾಗಿರುವಂತಹ ಕೆಲವೊಂದು ನಿರ್ಧಾರಗಳು ತಗೊಳ್ಳುವಂತಹ ವಿಷಯದಲ್ಲಿ ತಗೊಳ್ಳೋಣ ಬೇಡ, ಸ್ಟೆಪ್ ಆಗೋಣ ಬೇಡ, ಸ್ವಲ್ಪ ಕನ್ಫ್ಯೂಷನ್ ಅನ್ನೋದಿರುತ್ತೆ. ಸೊ ಆದ್ದರಿಂದ ಭಾವೋದ್ವೇಗದಲ್ಲಿ ಕ್ಷಣಿಕಾವೇಶ ನಿರ್ಧಾರಗಳು ಬೇಡ. ವ್ಯಾಪಾರಸ್ಥರಿಗೆ ಈ ಮಾಸ ನೋಡುವುದಾದರೆ ಒಂದು ಒಳ್ಳೆಯ ರೀತಿಯಲ್ಲಿ ಪಾಠವನ್ನು, ಯಾವ ರೀತಿ ಲಾಭಗಳನ್ನು, ಎಂತಹ ವ್ಯಕ್ತಿಗಳನ್ನು ನಂಬಬೇಕು, ಎಂತಹ ವಿಧಾನಗಳಲ್ಲಿ ನಾವು ವ್ಯಾಪಾರ ವಿಷಯಗಳನ್ನು ಕಲಿಯಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳು ಬಂದಾಗ ವ್ಯಾಪಾರಸ್ಥರಿಗೆ ಈ ಮಾಸ ಒಂದು ಒಳ್ಳೆಯ ರೀತಿಯಲ್ಲಿ ಪಾಠವನ್ನು ಕಲಿಸುವಂತಹ ಮಾಸ. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ದಯವಿಟ್ಟು ಈಗೋ ಕ್ಲಾಶಸ್ ಅನ್ನೋದು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸಾವಧಾನದಿಂದ, ಸಮಾಧಾನದಿಂದ, ಸ್ವಲ್ಪ ಫ್ರೆಂಡ್ಲಿ ನೇಚರಲ್ಲಿ ಕೆಲವೊಂದು ವಿಷಯಗಳನ್ನು ಪರಿಷ್ಕಾರ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಮುಂಚೆ ಹೇಳಿದ್ದೇನೆ ನಾನು, ಆದಾಯ ಚೆನ್ನಾಗಿರುತ್ತೆ, ಆದರೆ ಆಕಸ್ಮಿಕವಾಗಿ ಕೂಡಿ ಬರ್ತಾ ಇರುವಂತಹ ಖರ್ಚುಗಳು, ಅದು ಮನೆಗೋಸ್ಕರ ಆಗಿರ್ಬೋದು, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಆಗಿರಬಹುದು, ಅಥವಾ ನಿಮ್ಮ ಪ್ರಯಾಣಗಳಿಗೋಸ್ಕರ ಆಗಿರಬಹುದು, ಸಣ್ಣ ಪುಟ್ಟ ವೆಹಿಕಲ್, ಮನೆ ರಿಪೇರಿಗಳು ಮಾಡುವಂತಹ ವಿಷಯಗಳಿಗಾಗಿರಬಹುದು. ಏನಾಗುತ್ತೆ, ಬಂದು ಅಷ್ಟು ಬೇಗ ಮುಗಿದೋಯ್ತಾ, ಅಷ್ಟು ಬೇಗ ಅಮೌಂಟ್ ಖಾಲಿ ಆಯಿತಾ, ಇಷ್ಟು ಖರ್ಚುಗಳ, ಎಷ್ಟು ಸಂಪಾದನೆ ಮಾಡಿದ್ರೂ ಕೂಡ ನಿಲ್ತಾ ಇಲ್ಲ ಅಂತ ನಿಮ್ಮ ಆಪ್ತರ ಹತ್ರ ಶೇರ್ ಮಾಡ್ಕೊಳ್ತಿರ್ತೀರ. ಆದರೆ ಭಯ ಬೀಳುವಂತಹ ಸಂದರ್ಭ ಇಲ್ಲ, ಯಾಕಂದರೆ ಮಾಸದ ಕೊನೆಯ ಹಂತಕ್ಕೆ ಯು ಕ್ಯಾನ್ ರೀಗೈನ್ ಫಿನಾನ್ಷಿಯಲಿ ತುಂಬ ಚೆನ್ನಾಗಿ ಅನುಕೂಲವಾಗಿರುತ್ತೆ. ಈ ಮಾಸದಲ್ಲಿ ನೀವು ತಪ್ಪದೇ ಕೆಲವೊಂದು ವಿಷಯಗಳಲ್ಲಿ ತಗೊಳ್ಬೇಕಾಗಿರುವಂತಹ ನಿರ್ಧಾರ ಏನಪ್ಪ ಅಂದರೆ, ಹೂಡಿಕೆಗಳು, ಉಳಿತಾಯದ ಬಗ್ಗೆ ಒಂದು ಸೀರಿಯಸ್ ಆಗಿ ಒಂದು ಡೆಸಿಷನ್ ತಗೊಳ್ಳೇಬೇಕಾಗಿರುತ್ತೆ. ಈ ರೀತಿ ಇದ್ದರೆ ಬರುತ್ತೆ, ನೀರಿನ ಥರ ಖರ್ಚಾಗ್ತಾ ಇರುತ್ತೆ. ಸೊ ಈ ಮಾಸದಲ್ಲಿ ನೀವು ತಿಳಿಯಲೇಬೇಕಾಗಿರುವಂತಹ, ಕಲಿಯಲೇಬೇಕಾಗಿರುವಂತಹ ಒಂದು ವಿಷಯ, ಸೀರಿಯಸ್ ಆಗಿ ತಗೊಳ್ಬೇಕಾಗಿರುವಂಥ ವಿಷಯ ಹೂಡಿಕೆಗಳು ಮತ್ತು ಉಳಿತಾಯಗಳಲ್ಲಿ ಎಷ್ಟು ಪರ್ಸೆಂಟೇಜ್ ನನಗೆ ಉಳಿತಾಯ ಮಾಡೋಕ್ಕಾಗುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಸ್ ಬರ್ತಾ ಇದೆ, ಓದಬೇಕು, ಪ್ರಿಪೇರ್ ಆಗಬೇಕು ಅನ್ನುವಂತಹ ಅವರು ತುಂಬ ಎನರ್ಜೆಟಿಕ್ಕಾಗಿ ಕೇಳ್ತಾ ಇರ್ತಾರೆ, ಎನರ್ಜೆಟಿಕ್ಕಾಗಿ ಫ್ರೆಂಡ್ಸ್ ಆಗ್ತಾ ಇರ್ತಾರೆ. ಬಟ್ ಫೋಕಸ್ ಅನ್ನೋದು ಸ್ವಲ್ಪ ಮಿಸ್ ಆಗ್ತಾ ಇರುತ್ತೆ. ಈ ಥ್ರೂ ಟೆಲಿಫೋನಿಕ್ ಆಗಿರ್ಬೋದು, ಕೆಲವೊಂದು ಟಿ ವಿಯಲ್ಲಿ ಬರುವಂತಹ ವಿಷಯಗಳಾಗಿರ್ಬೋದು, ಒಂದೇ ಕಡೆ ಗಂಟೆಗಳ ಕಟ್ಟಲೆ ಕೂತ್ಕೊಳ್ಳೋದಾಗದೆ ಪದೇ ಪದೇ ಅಲ್ಲಿಗೆ ಇಲ್ಲಿಗೆ ಸುತ್ತಾಡೋದಾಗಿರ್ಬೋದು, ಇತ್ಯಾದಿ ವಿಷಯಗಳಿಂದ ಫೋಕಸ್ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ನೀವು ತುಂಬ ಫೋಕಸ್ಡ್ ಆಗಿರಬೇಕಾಗಿರುತ್ತೆ. ಅಕಾಡೆಮಿಕ್ ಎಕ್ಸಾಮ್ಸ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ತುಂಬ ಹತ್ತಿರದಲ್ಲಿದೆ. ಸೊ ಆದ್ದರಿಂದ ಫೋಕಸ್ನ ಕಳ್ಕೊಳ್ಳೋದಕ್ಕೆ ಕಳ್ಕೊಳ್ಳೋದಕ್ಕೆ ನೀವು ಈ ಫೋಕಸ್ನ ಬೆಳೆಸ್ಕೊಂಡು ಆ ಫೋಕಸ್ಲಿಂದ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಫಲಗಳನ್ನು ಪಡ್ಕೋಬೇಕಾಗಿರುತ್ತೆ. ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಂತ ಬಂದಾಗ ಅದು ತಮಾಷೆಗಾಗಿರ್ಬೋದು ಅಥವಾ ಕ್ಷಣಿಕಾವೇಶದಲ್ಲಾಗಿರ್ಬೋದು, ಕಠಿಣವಾಗಿ ಹಾರ್ಷಾಗಿ ಮಾತಾಡೋಕ್ಕೆ ಹೋಗಬೇಡಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಜೊತೆ. ಅದು ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಕೆಲವೊಂದು ಸಾರಿ ಸ್ವಲ್ಪ ಬ್ಯಾಕ್ ಫೈರ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸಂಬಂಧಗಳನ್ನು ಕಾಪಾಡ್ಕೋಬೇಕು, ಸಂಬಂಧಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು, ಆ ಸಂಬಂಧವನ್ನು ಮತ್ತೊಂದು ಹಂತಕ್ಕೆ ತಗೊಂಡೋಗಬೇಕು ಅಂದರೆ
ಸ್ವಲ್ಪ ಮಾತಾಡೋದು, ಹಾರ್ಷಾಗಿ ಹರ್ಟ್ ಮಾಡೋದು ಇತ್ಯಾದಿ ವಿಷಯಗಳು ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ನೀವು ಇನ್ ಕೇಸ್ ಬ್ರೇಕಪ್ ಆಗಿರುವಂತಹ ಸಂದರ್ಭಗಳಲ್ಲಿ ನಿಮ್ಮ ಮಾಜಿ ಪ್ರಿಯಕರ, ನಿಮ್ಮ ಮಾಜಿ ಪ್ರೇಯಸಿ ಇವರ ವಿಷಯಗಳ ಬಗ್ಗೆ ಯೋಚನೆಗಳು ಬರ್ತಾ ಇರುತ್ತೆ. ಸ್ವಲ್ಪ ಕಾಂಟ್ಯಾಕ್ಟ್ಸು ಅಥವಾ ಅವರ ಬಗ್ಗೆ ವಿಚಾರಿಸೋದು ಇತ್ಯಾದಿ ವಿಷಯಗಳು ಮತ್ತೆ ಆ ಕಡೆ ಮನಸ್ಸು ಎಳಿತಾ ಇರುತ್ತೆ. ಆದರೆ ಇಮಿಡಿಯೇಟಾಗಿ ಡೆಸಿಷನ್ ತಗೊಂಡು ಇಮಿಡಿಯೇಟಾಗಿ ಕೆಲವೊಂದು ಮುಖ್ಯವಾದ ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಟೈಮ್ ತಗೊಂಡು ನಿಮ್ಮ ಇವೇ ಅಂದ್ಕೊಂಡಿದ್ರೋ ಆ ವಿಷಯಗಳನ್ನು ಮುಂದುವರಿಸೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ನಿಮ್ಮ ತಾಯಿ ತಂದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಅದೇ ರೀತಿ ನಿಮ್ಮ ಕುಟುಂಬ ಸದಸ್ಯರ ಜೊತೆ, ನಿಮ್ಮ ಸಂಗಾತಿಯ ಜೊತೆ, ನಿಮ್ಮ ಸೋದರರ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಎಗೇನ್ ಹಾರ್ಷ್ ಆಗಿ ಮಾತಾಡೋದು, ಅಗ್ರೆಸಿವ್ ಆಗಿ ಮಾತಾಡೋದು ಈ ರೀತಿ ಬೇಡ. ಸೌಮ್ಯ ಅಂದರೆ ಒಟ್ಟಾಗಿ ಈ ಮಾಸದಲ್ಲಿ ಮಾತಿನ ಬಗ್ಗೆ ಗಮನ ಇರಲಿ ಅಂತ ಹೇಳ್ತಾ, ಆರೋಗ್ಯದ ವಿಷಯದಲ್ಲಿ ಎಲ್ಲ ವಿಷಯಗಳನ್ನು ವಿಪರೀತವಾಗಿ ತಗೊಳ್ಳೋದ್ರಿಂದ ಸ್ವಲ್ಪ ಮೈಗ್ರೇನು, ಹೆಡ್ಏಕು, ಅಸಿಡಿಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಈ ರಕ್ತದೊತ್ತಡ BP ಯಲ್ಲಿ ಫ್ಲಕ್ಚುಯೇಷನ್ಸ್ ಆಗಿರ್ಬೋದು, ಈ ರೀತಿ ಪ್ರಾಬ್ಲಮ್ಸನ್ನು ನೋಡೋದಕ್ಕೆ ಇರುತ್ತೆ. ಸೊ ಆದ್ದರಿಂದ ಆದಷ್ಟು ಆಹಾರ ನಿಯಮಗಳನ್ನು ಪಾಲಿಸೋದು, ಟೈಮ್ ಟು ಟೈಮ್ ಆಹಾರ ತಗೊಳ್ಳೋದಾಗಿರ್ಬೋದು, ಸರಿಯಾದ ವಿಶ್ರಾಂತಿ ತಗೊಳ್ಳೋದಾಗಿರ್ಬೋದು, ದೈಹಿಕ ವ್ಯಾಯಾಮ, ಸ್ಟ್ರೆಚ್ಚಿಂಗು, ಯೋಗ, ಎಕ್ಸರ್ಸೈಸ್ ಇತ್ಯಾದಿ ವಿಷಯಗಳ ಮುಖಾಂತರ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಇನ್ನು ಮುಖ್ಯವಾಗಿ ಕುಜರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ಯಾಕಂದರೆ ಇಲ್ಲಿ ನಿಮ್ಮನ್ನು ಕೆಲವೊಂದು ವಿಷಯಗಳಲ್ಲಿ ಕ್ಷಣಿಕಾವೇಶ ನಿರ್ಧಾರಗಳು, ಅಗ್ರೆಸಿವ್ ಆಗಿ ಹೋಗೋದು, ಕಠಿಣವಾಗಿ ಮಾತಾಡೋದು, ಇದಕ್ಕೆಲ್ಲ ಆಗ್ರಹ ಆವೇಶಗಳಿಗೆ ಕುಜ ಆಗಿರೋದ್ರಿಂದ ಕುಜನ ಅನುಗ್ರಹಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದು. ಮಂಗಳವಾರದಂದು ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲಕ್ಕೆ ಹೋಗಿಬಿಟ್ಟು ಅರ್ಚನೆ ಮಾಡಿಸೋದಾಗಿರ್ಬೋದು. ಈ ದೇಗುಲದಲ್ಲಿ ಕೆಂಪು ತೊಗರಿಬೇಳೆ ಮತ್ತು ಕೆಂಪು ವಸ್ತ್ರವನ್ನು ದಾನಾದಿಗಳ ರೂಪದಲ್ಲಿ ಮಾಡುವುದಾಗಿರ್ಬೋದು. ಕೆಂಪು ಹೂವಿನಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಅಲಂಕಾರ ಮಾಡಿಸೋದಾಗಿರ್ಬೋದು. ಮುಖ್ಯವಾಗಿರುವಂಥ ಸಂದರ್ಭಗಳಲ್ಲಿ ರೆಡ್ ಕಲರ್ ಡ್ರೆಸ್ ನಿಮಗೆ ತುಂಬ ಲಕ್ ಕೊಡ್ತಾ ಇರುತ್ತೆ. ರೆಡ್ ಕಲರ್ ಡ್ರೆಸ್ ವೇರ್ ಮಾಡೋದಾಗಿರ್ಬೋದು. ಈ ರೀತಿ ಪರಿಹಾರಗಳಿಂದ ಮೇಷರಾಶಿಯವರು ಫೆಬ್ರವರಿಯಲ್ಲಿ ಒಂದು ಅದ್ಭುತ ರೀತಿಯಲ್ಲಿ ಅನುಕೂಲತೆಯನ್ನು ನೋಡಬಹುದು ಅಂತ ಹೇಳ್ತಾ, ಮತ್ತಷ್ಟು ಶುಭ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.